ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲ ಮಕ್ಕಳಿಗೆ ಒಂದು ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಾ ಇರ್ಬೋದಾಗಿರುತ್ತೆ. ಸೊ ಪ್ರಮುಖವಾದಂಥ ಮಾಹಿತಿ ಅಂತ ಹೇಳ್ಬೋದಾಗಿದ್ದು, ಕರ್ನಾಟಕ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಒಂದು ಆದೇಶ ಕೂಡ ಪ್ರತಿಗಳು ಪ್ರಕಟ ಆಗಿದ್ದು, ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತಕ್ಕಂಥ ಅವಕಾಶಗಳನ್ನು ಕೊಟ್ಟಿದ್ರಲ್ಲ ಕರ್ನಾಟಕ ಸರ್ಕಾರದ ಕಡೆಯಿಂದ ಅಥವಾ ಶಿಕ್ಷಣ ಇಲಾಖೆ ಕಡೆಯಿಂದ. ಈ ಒಂದು ಸಂಬಂಧಪಟ್ಟಂತೆ ಇದೀಗ ನಿಯಮಗಳಲ್ಲಿ ಪ್ರಮುಖವಾದಂಥ ಮಹತ್ವದ ಬದಲಾವಣೆಗಳನ್ನು ಇಲಾಖೆ ಮಾಡಿರುವಂಥದ್ದಾಗಿರುತ್ತೆ. ಏನೆಲ್ಲ ಬದಲಾವಣೆಗಳಾಗಿದ್ದಾವೆ, ಸೊ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೊಸದಾಗಿ ಜಾರಿಯಾದಂಥ ನಿಯಮಗಳೇನಿದ್ದಾವೆ, ಸೊ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ತಿಳಿಸ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಮೊದಲನೇದಾಗಿ ಆದೇಶದ ಒಂದು ಹಿನ್ನೆಲೆ ಏನಿದೆ, ಸೊ ಆದೇಶದ ಪ್ರತಿಯಲ್ಲಿ ಏನು ಮಾಹಿತಿನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಬರುವಂಥದ್ದಾದರೆ, ಪ್ರಮುಖವಾಗಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈ ಹಿಂದೆ ಇದ್ದ ನಿಯಮಾವಳಿಗಳನ್ನು ಪರಿಷ್ಕರಿಸಿ ದಿನಾಂಕ 12/2/2026 ಹೊಸ ಆದೇಶವನ್ನು ಪ್ರಕಟ ಮಾಡಿರುವಂಥದ್ದಾಗಿರುವಂಥದ್ದು ಹೊರಡಿಸಿದೆ. ಸೊ ನಂತರದಲ್ಲಿ ವಿಷಯನ ಪ್ರಮುಖವಾಗಿ ನೋಡುವಂಥದ್ದರೆ, ದ್ವಿತೀಯ PUC ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೆ, ಅಂದರೆ ಹೊಸ ಅಭ್ಯರ್ಥಿಗಳಿಂದ ರೆಗ್ಯುಲರ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಪುನರಾವರ್ತಿತ ಅಂದರೆ ರಿಪೀಟರ್ಸ್ ಅಭ್ಯರ್ಥಿಗಳಾಗಿರ್ಬೋದು, ನಂತರ ಖಾಸಗಿ ಅಂದರೆ ಪ್ರೈವೇಟ್ ಆಗಿ ಒಂದು ಅಭ್ಯರ್ಥಿಗಳು ನೋಂದಣಿ ಮಾಡ್ಕೊಂಡಿರ್ತಾರಲ್ಲ, ಈ ಒಂದು ಅಭ್ಯರ್ಥಿಗಳಿಗೆ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಅವಕಾಶ ನೀಡುವ ಬಗ್ಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆ ಪ್ರಮುಖವಾಗಿ ಅಲ್ಲಿ ಗಮನಿಸುವಂತಂದ್ರೆ, ಹಳೆಯ ಒಂದು ಗೊಂದಲ ಏನಿತ್ತಲ್ಲ ಅದಕ್ಕೆ ಒಂದು ತೆರೆಯನ್ನು ಎಳೆದಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಹಿಂದೆ ಯಾವ ಥರ ಇತ್ತು ಅಂದರೆ, ಈ ಹಿಂದೆ ವಿದ್ಯಾರ್ಥಿಗಳು ಎಷ್ಟು ಬಾರಿ ಅಥವಾ ಯಾವಾಗ ಇಂಪ್ರೂವ್ಮೆಂಟ್ ಪರೀಕ್ಷೆಯನ್ನು ಬರೀಬಹುದು ಎಂಬುದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಮಾಹಿತಿನ ಇಲಾಖೆಯವರು ಸ್ಪಷ್ಟತೆ ಕೊಟ್ಟಿರಲಿಲ್ಲ. ಅಂದರೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮನ್ನು ಬರೀಬಹುದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ರು, ಆದರೆ ಸ್ಪಷ್ಟವಾದಂಥ ಒಂದು ನಿಯಮಗಳಿರಲಿಲ್ಲ. ನಂತರದಲ್ಲಿ ಈ ಒಂದು ಸಮಸ್ಯೆಯಿಂದಾಗಿ ಇದು ಡಾಟಾ ನಿರ್ವಹಣೆಯಲ್ಲಿ ಕೂಡ ತಾಂತ್ರಿಕ ಸಮಸ್ಯೆಗಳನ್ನು ಉಂಟು ಮಾಡ್ತಿತ್ತು ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸೊ ಹೊಸ ನಿಯಮಗಳು ಏನೇನು ಆಗಿದ್ದಾವೆ ಜಾರಿ ಅಂತ ನೋಡೋದ್ರಲ್ಲಿ ಇಲ್ಲಿ, ಸೊ ಯಾರಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ, ರೆಗ್ಯುಲರ್ ವಿದ್ಯಾರ್ಥಿಗಳು, ಖಾಸಗಿ ಅಭ್ಯರ್ಥಿಗಳು ಅಂದರೆ ಪ್ರೈವೇಟ್ ಆಗಿರ್ಬೋದು, ನಂತರದಲ್ಲಿ ಒಂದು ಪುನರಾವರ್ತಿತ ರಿಪೀಟರ್ಸ್ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳ್ಬೋದಾಗಿದ್ದು, ಅವಕಾಶಗಳ ಕಡೆ ನೋಡುವಂಥದ್ರೆ ವಿದ್ಯಾರ್ಥಿಗಳು ತಾವು ಪರೀಕ್ಷೆಗೆ ನೋಂದಾಯಿಸಿಕೊಂಡ ಅದೇ ಸಾಲಿನಲ್ಲಿ, ಅಂದರೆ ಇವಾಗ ಎಕ್ಸಾಂಪಲ್ ಮಾಹಿತಿನ ಕೊಡಿದ್ರೆ 2025-26 ಸಾಲಿನಲ್ಲಿ ನೀವು ನೋಂದಣಿ ಮಾಡಿಕೊಂಡು ಒಂದು ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಬರೀತಿದ್ದೀರಾ ಅನ್ಕೊಳ್ಳಿ ವಿದ್ಯಾರ್ಥಿಗಳು. ಸೊ ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಇದೇ ಸಾಲಿನಲ್ಲಿ ನಡೆಯುವ ಪರೀಕ್ಷೆಗಳಿಗೆ ಅಥವಾ ಮುಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ನೆಕ್ಸ್ಟ್ 1 ಇಯರ್ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ, ನಡೆಯುವ ಪರೀಕ್ಷೆಗಳಿಗೆ ಮಾತ್ರ ಇಂಪ್ರೂವ್ಮೆಂಟ್ ಪರೀಕ್ಷೆ ಬರೆಯಲು, ಅಂದರೆ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳೋದಕ್ಕೆ, ಪರೀಕ್ಷೆಯನ್ನು ಬರೆದುಕೊಳ್ಳೋದಕ್ಕೆ ಅವಕಾಶನ ಇರುತ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಈಗ ಸ್ಪಷ್ಟ ಮಾಹಿತಿಯಲ್ಲಿ ಸಿಕ್ಕಿರುವಂಥದ್ದಾಗಿರುತ್ತೆ. ಸೊ ಅಂದರೆ ಸಮಯದ ಮಿತಿ ನೋಡಿದರೆ, ಅಂದರೆ ನೀವು PUC ಮುಗಿಸಿದ ತಕ್ಷಣದ ವರ್ಷದಲ್ಲಿ ಮಾತ್ರ, ಇವಾಗ ಫಸ್ಟ್ ಅಟೆಂಪ್ಟ್ ಏನು ಬರೀತೀರಾ ಅನ್ಕೊಳ್ಳಿ ನೀವು, ಅದೇ ವರ್ಷದಲ್ಲಿ ನಡೆಯುವಂಥ ಒಂದು ಎಕ್ಸಾಮ್ ಇರುತ್ತಲ್ಲ, ಸೊ ಅದಾಗಿರ್ಬೋದು, ಅಥವಾ ನಂತರದ ಒಂದು ವರ್ಷದಲ್ಲಿ ಮಾತ್ರ ಒಂದು ಪರೀಕ್ಷೆನ ಬರಲಿಕ್ಕೆ ಅವಕಾಶ ಇರುತ್ತೆ. ದಶಕಗಳ ಕಾಲ ಅಥವಾ ಬಹಳ ವರ್ಷಗಳ ನಂತರ ಇಂಪ್ರೂವ್ಮೆಂಟ್ ಪರೀಕ್ಷೆನ ಬರೆಯೋದಕ್ಕೆ ಇನ್ನು ಮುಂದೆ ಅವಕಾಶ ಇರುವುದಿಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಈ ಹಿಂದೆ ಯಾವ ಥರ ಆಗ್ತಿತ್ತು ಅಂದರೆ, ಅಭ್ಯರ್ಥಿಗಳು ಗೊಂದಲ ಕೂಡ ಇತ್ತು, ಯಾವಾಗಾದ್ರು ಬರ್ಕೋಬೋದು ಇಂಪ್ರೂವ್ಮೆಂಟ್ ಎಕ್ಸಾಮ್ನ ಬರ್ಕೋತಾರೆ, ಹಾಗೆ ಅಂದರೆ ಅದು ಸಮಸ್ಯೆ ಕೂಡ ಆಗ್ತಿತ್ತು. ಯಾವ ಥರ ಅಂದರೆ, ಅಂಕಪಟ್ಟಿಯ ಒಂದು ಪ್ರಕ್ರಿಯೆಯಲ್ಲಿ ಸಮಸ್ಯೆಗಳಾಗ್ತಿತ್ತು ಅಂತ ಹೇಳ್ಬೋದು ಪ್ರೋಸೆಸ್ನಲ್ಲಿ. ಈ ಹಿಂದೆ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಈಗಾಗಲೇ ಮಾರ್ಕ್ಸ್ ಕಾರ್ಡ್ ಅಥವಾ ಅಂಕಪಟ್ಟಿನ ಕೊಟ್ಟಿರ್ತಾರೆ, ನೀಡಿರಲಾಗ್ತದೆ. ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ ಪರೀಕ್ಷೆ ಬರೆದು ಮತ್ತೆ ಅವರ ಅಂಕಪಟ್ಟಿಯಲ್ಲಿ ಅಂಕಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಹಳೆ ಅಂಕಪಟ್ಟಿಯನ್ನು ಮಂಡಳಿಗೆ ವಾಪಸ್ ಕೊಡಬೇಕಿತ್ತು, ಹೊಸ ಅಂಕಪಟ್ಟಿನ ಅವರು ಪಡ್ಕೋಬೇಕಾಗಿತ್ತು. ಇದು ಸ್ವಲ್ಪ ಸಮಸ್ಯೆಗಳಾಗ್ತಿತ್ತು ಇಲಾಖೆಗೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು. ನಂತರ ವಿದ್ಯಾರ್ಥಿಗಳಿಗೂ ಒಂದು ಸಲಹೆಯನ್ನು ತಿಳಿಸುವಂತಂದರೆ, ಪರೀಕ್ಷೆ ಬರೆಯಲು ಇಚ್ಛಿಸುವವರು ಸರ್ಕಾರದ ಈ ಕಾಲಮಿತಿ ಒಳಗಡೆ ಗಮನದಲ್ಲಿಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ, ತಡ ಮಾಡಿದರೆ ಅವರಿಗೆ ಅವಕಾಶ ಕೂಡ ಕೈ ತಪ್ಪುವಂಥ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ ಹೇಳ್ತಿರೋದು ಏನಂದರೆ, ನೀವು ಪರೀಕ್ಷೆನ ಬರೆದಂಥ ಒಂದು ವರ್ಷ ಇರುತ್ತಲ್ಲ, ಆ ಒಂದು ವರ್ಷ ಮತ್ತು ನಂತರದ ಒಂದು ವರ್ಷದ ಒಳಗಡೆ ನೀವು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ, ಒಂದು ಇಂಪ್ರೂವ್ಮೆಂಟ್ಗೆ ನೀವು ಎಕ್ಸಾಮನ್ನು ಬರೆದು ಹೆಚ್ಚು ಮಾರ್ಕ್ಸನ್ನು ತಗೋಬೋದಾಗಿರುತ್ತೆ. ಸೊ ನಂತರದಲ್ಲಿ ವರ್ಷಗಳಿಗೆ ನಿಮ್ಗೆ ಅವಕಾಶ ಇರೋದಿಲ್ಲ ಅಂತ ಮಾಹಿತಿನ ಕೊಡೋದಾಗಿರುತ್ತೆ. ನೀವು ಪರೀಕ್ಷೆ ಬರೆದಂಥ ಒಂದು ಸಾಲೇನಿರುತ್ತಲ್ಲ, 2025-26 ಆಗಿರ್ಬೋದು, 26-27 ಆಗಿರ್ಬೋದು, ಆ ಸಾಲು ನಂತರದ ಒಂದು ಸಾಲಿನಲ್ಲಿ ನಿಮಗೆ ಅವಕಾಶ ಇರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಹೆಚ್ಚುವರಿ ಮಾಹಿತಿಗಾಗಿ ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ತಲುಪಲಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ.